ಈ ಅಮ್ಮ ನಮ್ಗೆ ದುಡ್ಡು ಕೊಟ್ಬಿಟ್ರೆ ಸಾಕಲ್ವಾ? 50,000 ರೂಪಾಯಿ ಅಂದರೆ ಇನ್ನೊಂದು ವಾರಕ್ಕೆ ದುಡ್ಡು ಬರಬೇಕು. ವಾರ ಇಲ್ಲ 15 ದಿನ ಅಂತ ಹೇಳಿದ್ಲಲ್ಲ ಅಮ್ಮ. ದುಡ್ಡು ಹೆಂಗರು 1.5 ಲಕ್ಷ ಆಯ್ತದೆ. ಹೆಂಗೋನೂ ಜಮೀನು ಬಿಡಿಸ್ಕೊಬಿಡೋಣ. ಇವಾಗ ಈ ಅಮ್ಮನ ಹತ್ರ ದುಡ್ಡು ಕೇಳ್ಕೊಂಡು ಹೋಗ್ಬಿಟ್ಟು ಒಂದೇ ಕಿತ್ತನೆಯ ಅದೇ ಅವಳಲ್ಲ ಗುಂಡಿ, ಆ ಅಮ್ಮನ ಹತ್ರ ಮಾತಾಡ್ಬಿಟ್ಟು ಕೊಡ್ತಾಳೇನೋ ದುಡ್ಡು ವಾಪಸ್ ಕೊಟ್ಟರೆ ಹೊಲ ಕೊಡ್ತಾಳೇನೋ ಕೇಳ್ಕೊಂಬಿಟ್ಟು ಹಂಗೆ ಹೋಗೋಣ ಕಣಮ್ಮ. ಅತ್ತೆ ಇವಾಗ ಅದೇ ಹೊಲ್ದಾಗ ಏನಿಯ ಪಾಯ ಹಾಕ್ಬೇಕು ಅಂತ ಮಾತಾಡ್ಕೊಂಡಿರೋದು. ಅಯ್ಯೋ ಕೊಡದೆ ಇನ್ನೇನು ಮಾಡ್ತಾಳೆ? ಆಯಮ್ಮನವೇ ಮನ್ಸು ಭಾಳ ಒಳ್ಳೇದಂತ ಹೇಳು. ಬಡ್ಡಿ ಕೊಟ್ಟರು ಭಾಳ ಒಳ್ಳೇದಂತೆ ಮನಸ್ಸು. ಕೊಟ್ಟೆ ಕೊಡ್ತಾಳೆ. ಈ ಅಮ್ಮನ ಮೊದಲು ಕೇಳ್ಕೊಂಬಿಟ್ಟು ಹೋಗೋಣ ದುಡ್ಡು ಯಾವಾಗ ಬರ್ತದೆ ಅಂತ ಹೇಳ್ಬಿಟ್ಟು ಇರು. ಅಯ್ಯೋ ಇವ್ರು ಯಾಕಪ್ಪ ಬಂದರು? ಅಯ್ಯೋ ಒಳ್ಳೆ ಕತೆ ಆಯಿತು. ಇನ್ನೂ ಒಂದು 15 ದಿನ ಅಂತ ಹೇಳ್ಬಿಟ್ಟು ತೊಳ್ಳೋದು ಎಷ್ಟೋ ವಾಸಿ. 50,000 ರೂಪಾಯಿ ಎಲ್ಲ ನೀರು ಕುಡಿದ್ಬಿಟ್ಟಿದ್ದೀನಿ ಅವಾಗೇನೇನಿಯ. ಇವ್ರು ಮಂತಕ್ಕೆ ಹುಡುಕೊಂಡ್ಬಿಟ್ಟು ಅವ್ರು ಆಗ್ಲೇನೇನಿಯ. ಅಯ್ಯೋ ನಿಮ್ಮನ್ನ ಅಲ್ಲೆಲ್ಲ ಹುಡುಕಿದ್ವಿ, ನೀವು ಮನೆ ಆ ಮಳೆ ಮಂತಾಗೆಲ್ಲ ಇದ್ದೀರಾ ಅಂತ ಹೇಳ್ಬಿಟ್ಟು ಎಲ್ಲೂ ಕಾಣಲಿಲ್ವಲ್ಲ. ಅದು ಪಕ್ಕದ ಮನೇನ ಕೇಳ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ವಿ. ಅದೇ ನಮ್ಮ ದುಡ್ಡು 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಲ್ಲ, ಅದು ಯಾವಾಗ ಸಿಗ್ತದೆ ಅಂತ ಹೇಳಿಲ್ವಾ? 1 ತಿಂಗಳು 2 ತಿಂಗಳು ಬೇಕಾಯ್ತದೆ. ನೀವು ಇನ್ನೂ ಕೊಟ್ಟು 1 ತಿಂಗಳಾಗೈತೆ. ಇನ್ನೂ 1 ತಿಂಗಳು ತನಕ ನೀವು ಕಾಯಬೇಕಾಯ್ತದೆ. ಬೇರೆ ದಾರಿನೇ ಇಲ್ಲ. ಇನ್ನೂ ಡಬಲ್ ಟ್ರಿಬಲ್ ಆಗೋದು ಅಂತಂದರೆ ಸುಮ್ಮನೆ ಅಲ್ಲ. ನಮಗೇನೋ ಇನ್ನೂ 1 ತಿಂಗಳು ಬಿಟ್ಕೊಂಡೇನೇ ಬರಲಿ. ಅಲ್ಲ ಬರೋದು ಗ್ಯಾರಂಟಿ ಅಂದರೆ ಒಂದು ಸೊಸಿ ನಮ್ದೆಲ್ಲ ಕೆಲಸ ಇತ್ತು, ಅದನ್ನು ನಂಬ್ಕೊಂಡಿದ್ದೀವಿ ದುಡ್ಡನ್ನ. ಅದಕ್ಕೆ ಯಾರೊಬ್ರು ಕೊಡಬೇಕಿತ್ತು. ಹೇಳಿಲ್ವಾ? ನಾನು ಕೈ ಕೊಟ್ಟರೆ ದೇವ್ರು ಉಂಡೆ ಕಾಕ್ದಂಗೆ ನನಗೆ ಕಾಸು. ದೇವ್ರು ಹೆಂಗೋ ನಾನು ಹಂಗೆ. ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡಿ. ದುಡ್ಡೆಲ್ಲನೂ ಏನಾಗಕ್ಕಿಲ್ಲ, ಸಿಗ್ತದೆ ನಿಮಗೆ. ಏನು ಚಿಂತೆ ಮಾಡೋಕೆ ಹೋಗ್ಬೇಡಿ. ಅದೇನು ಕೆಲಸ ಮಾಡ್ಕೊಳ್ಳಿ. ಇನ್ನೂ 1 ತಿಂಗಳು ಬೇಕು. ಅವರೆಲ್ಲನೂ ನಿಮ್ಮ ದುಡ್ಡನ್ನ 1.5 ಲಕ್ಷ ಮಾಡ್ಬಿಟ್ಟು ಕೊಡಬಾರ್ದಾ? ನಾನು ಈಕಿತ 2 ಲಕ್ಷ ರೂಪಾಯಿ ಹಾಕಿದ್ದೀನಿ. ನನಗೂ 6 ಲಕ್ಷ ರೂಪಾಯಿ ಬರಬೇಕು. ನಾನು ಕಾಯ್ಕೊಂಡಿವ್ನಿ ದುಡ್ಡು ಬರ್ತದೆ ಅಂತ ನೆನೆಯ. ನಿಮ್ಗಿನ್ನ ಶಾನೆ ಹಾಕಿಲ್ವ ನಾನು? ಹ್ಞೂ ಕಣಕ್ಕ, ಏನು ನಿಮ್ಮನ್ನೇ ನಂಬಿದ್ದೀನಿ. ದಯವಿಟ್ಟು ನನ್ನ ಕೈ ಬಿಡ್ಬೇಡಿ. ಯಾಕಂದರೆ ನಾವು ಭಾಳ ಕಷ್ಟ ಆಗಿದ್ದೀವಿ. ನೀವು ಮನೆ ಬೇರೆ ಖಾಲಿ ಮಾಡ್ಕೊಂಡು ಬಂದ್ಬಿಟ್ಟು ಯಾವುದೋ ಬಾಡಿಗೆ ಮನೆಗಿದ್ದೀವಿ ನಾವಂತೂ. ಮನೆ ಬೇರೆ ಕಟ್ಕೋಬೇಕು. ಡೋಂಟ್ ವರಿ. ಅಯ್ಯೋ ನಾನು ಯಾರಿಗೂ ಸುಳ್ಳು ಹೇಳಿಸ್ಕೊಳಕ್ಕಿಲ್ಲಮ್ಮ. ನಾನಂತೂ ಭಾಳ ಒಳ್ಳೆಯಳು. ನೋಡಿದ್ರೆ ಗೊತ್ತಾಯ್ತದೆ ಭಾಳ ಒಳ್ಳೆಯವ್ರು ನೀವು ಅಂತ ಹೇಳ್ಬಿಟ್ಟು. ಹೆಂಗೋ ನಮಗೆ ಒಂದು ಉಪಕಾರ ಮಾಡಿಕೊಟ್ಬಿಟ್ರೆ ಅಷ್ಟೇ ಸಾಕು. ಹಂಗಾರೆ ಮತ್ತೆ ಇನ್ನೊಂದು ತಿಂಗಳು ಅಷ್ಟದು ಸಿಗ್ತದ ದುಡ್ಡು. ನಮ್ಮ ಕೆಲಸ ಕಾರ್ಯಗಳೇನಿದ್ರು ಮಾಡ್ಕೊಬತ್ತಾನೆ. ಅಯ್ಯೋ ಆರಾಮಾಗಿ ಮಾಡ್ಕೊಳ್ಳಿ, ಅದಕ್ಕೇನಂತೆ ತೊಂದರೆನೇನಿಯಾ ಇಲ್ಲ. ಆರಾಮಾಗಿ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸರಿ ಆಯಿತು. ಹಂಗಾದ್ರೆ ಇನ್ನೊಂದು ತಿಂಗಳು ಬಿಟ್ಕೊಂಡು ಬರ್ತೀವಿ. ದಯವಿಟ್ಟು ದುಡ್ಡನ್ನ ಅಡ್ಜಸ್ಟ್ ಮಾಡ್ಬಿಟ್ಟು ಇಕ್ಕಿರಿ. ಅವ್ರು ಕೊಟ್ಟಿದ ತಕ್ಷಣನೇ ನಮಗೆ ಫೋನ್ ಹಾಕ್ಬಿಡಿ. ಸರಿ 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 ಆಯಿತು, ಫೋನ್ ಹಾಕ್ತೀನಿ ಹೋಗಿ. ಅಮ್ಮ ನಡಿ. ಹಂಗಾರೆ ಅವತ್ತು ಹೊಲ ಬರ್ಕೊಟ್ವಲ್ಲ, ಅವ್ರ ಮಂತಕ್ಕೆ ಹೋಗ್ಬಿಟ್ಟು ಅಮ್ಮನ ಮಂತಕ್ಕೆ ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಕೊಡ್ತಾರೇನೋ ಹೊಲನ ವಾಪಸ್ಸು ಕೇಳ್ಕೊಂಬಿಟ್ಟು ಬರೋಣ ದುಡ್ಡು ಕೊಟ್ರೆ ನಡಿ. ಸರಿ ಸರಿ ನಡಿ ಅಮ್ಮಿ. ಹೋಗ್ರಿ. ನಿಮ್ಮ ದುಡ್ಡು ದೇವರು ಉಂಡಿಗೆ ಹಾಕ್ದಂಗೆನೆಯ. ದೇವರು ಉಂಡಿಗೆ ಹಾಕಿದ್ರೆ ಯಾವತ್ತನ ವಾಪಸ್ ತಗೊಳಕಾಯ್ತದ? ಇಲ್ಲ ತಾನೇ? ಹಂಗೇನೆಯ. ಇವಳು ಸಿಕ್ತು ದುಡ್ಡು ಅಂತಂದರೆ ಅದು ಯಾವತ್ತೂ ವಾಪಸ್ ಬರೋಕ್ಕಿಲ್ಲ. ನೀವು ಚಿಂತೆನೇ ಮಾಡಬೇಡಿ, ಆರಾಮಾಗಿ ಹೋಗಿ. 50,000 ರೂಪಾಯಿ ಯಾವತ್ತೋ ಖರ್ಚು ಮಾಡೋಕ್ಕೆ ನಾನು ಆಗ್ಲೇನೇನಿಯ. ಅಕ್ಕ ಅಕ್ಕ ಗುಂಡಕ್ಕ, ಏನು ತಿರುಗಿ ಸಾಲಾಗೆಲ್ಲ ಇಸ್ಕೊಳಕ್ಕೆ ಬಂದ್ರೋ ಏನು? ಛೇ ಇಲ್ಲ ಕಣಕ್ಕ, ಸಾಲ ಇಸ್ಕೊಳಕ್ಕೇನು ಬರಲಿಲ್ಲ. ನಿನ್ನಿಂದ ಒಂದು ಸಹಾಯ ಆಗಬೇಕಿತ್ತು ಕಣಕ್ಕ ನನಗೆ. ಅದಕ್ಕೇನೆನಿಯ, ಅದಕ್ಕೆ ಮಾತಾಡ್ಕೊಂಡು ಹೋಗ್ಬಿಟ್ಟು ಬರೋನಿ ಅಂತ ಬಂದೆ. ಅದೇನು ಸಹಾಯ ಆಗಬೇಕೋ ಕೇಳಿ, ಕೈಲಾದಷ್ಟು ನಾನು ಮಾಡ್ತೀನಿ. ಅಕ್ಕ ಅದೇನು ಅಂತಂದರೆ ಅವತ್ತು ನಾನು ನಿಮಗೆ ಹೊಲ ಬರ್ಕೊಟ್ನಲ್ಲ, ಅದು ನನ್ನ ಗಂಡಂಗೂ ನಮ್ಮ ಅತ್ತೆಗೂ ಯಾರಿಗೂ ಗೊತ್ತಿಲ್ಲ. ಏನೋ ಗೊತ್ತಾಯಿತು ಅಂತಂದ್ರೂ ಭಾಳ ಪ್ರಾಬ್ಲಮ್ ಆಗೋಗ್ಬಿಡ್ತದೆ. ನಾನು ಅವಾಗ ಏನೋ ಗೊತ್ತಿಲ್ಲದೇನೋ ಸಾಲ ಮಾಡ್ಕೊಂಬಿಟ್ಟು ತಗ್ಲಾಕೊಂಬಿಟ್ಟೆ. ದುಡ್ಡು ಕೊಡೋಕ್ಕಾಗ್ದಂಗೆ ಹೊಲ ಬರ್ಕೊಟ್ಬಿಟ್ಟಿವ್ನಿ. ಈಗ ಅದಕ್ಕೆ ಮತ್ತೆ ನಮ್ಮ ಅತ್ತೆ ನನ್ನ ಗಂಡ ಎಲ್ಲನೂ ಜಾಂಡ ಉಡ್ಬಿಡ್ತಾರೆ ನನ್ನ ಮ್ಯಾಲೆ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ನಿಮ್ಗೆ 50,000 ರೂಪಾಯಿ ಸಾಲ ಕೊಡಬೇಕಿತ್ತಲ್ಲ, ನಾನು ನಿಮ್ಗೆ 60,000 ರೂಪಾಯಿ ಕೊಟ್ಬಿಡ್ತೀನಿ. ಆ ಹೊಲನ ನನಗೆ ಬರ್ಕೊಟ್ಬಿಡ್ತೀರಾ? ನಿಮ್ಮ ಕೈ ಮುಗಿತೀನಿ. ಯಾಕಂದರೆ ಇದ್ದಿದ್ದೆ 2 ಎಕರೆ. 2 ಎಕರೆನಾಗೆ ಎಲ್ಲನೂ ಹೊಂಟೋಯ್ತು. ಈಗ ಮತ್ತೆ ಇದೂ ಹೊಂಟೋಗ್ಬಿಟ್ರೆ ಕಷ್ಟ ಆಯ್ತದೆ. ಮನೆಯೂ ಮಾರಾಕ್ಬಿಟ್ವಿ. ಈಗ ಏನೂ ಇಲ್ಲ, ಬೀದಿಗೆ ಬಂದುಬಿಟ್ಟಿದ್ದೀವಿ ಕಣಕ್ಕ. ನಿನ್ನ ಕೈ ಮುಗಿತೀನಿ ಕಣಕ್ಕ. ನಿನ್ನ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ಇದೊಂದೇ ಒಂದು ಸಹಾಯ ಮಾಡಿಕೊಡು. 60,000 ರೂಪಾಯಿ ಕೊಟ್ಬಿಡ್ತೀನಿ. ಇಲ್ಲಾಂದರೆ 60-70,000 ಕೊಟ್ಬಿಡ್ತೀನಿ. ಹೊಲ ಮಾತ್ರ ಕೊಟ್ಬಿಡಕ್ಕ ನನಗೆ. ಇದೇನಮ್ಮ ಹಿಂಗೆ ಹೇಳ್ತಿದ್ಯಾ? ಅಲ್ಲ ಹೊಲ ಬರ್ಕೊಟ್ಬಿಟ್ಟು ಮೊತ್ತು ಬರ್ಕೊಡು ಅಂತಂದರೆ ಯಾರು ಬರ್ಕೊಡ್ತಾರೆ ಹೇಳು? ಹಂಗನ್ಬೇಡ ಕಣಕ್ಕ, ಹಂಗನ್ಬೇಡ. ನನ್ನ ಸಂಸಾರ ಹಾಳಾಗೋಯ್ತದೆ ಕಣಕ್ಕ. ನನ್ನ ಸಂಸಾರ ಹಾಳಾಗೋಯ್ತದೆ. ನೀವು ಹಿಂಗೆಲ್ಲ ಅನ್ಲೇಬಾರ್ದು. ದಯವಿಟ್ಟು ನಿನ್ನ ಕೈ ಮುಗಿತೀನಿ ಕಣಕ್ಕ. ಸರಿ ಕಣಮ್ಮ, ಆಯಿತು. ಇನ್ನೊಂದು ತಿಂಗಳು 2 ತಿಂಗಳು ಒಳಗಡೆ ನಾನು ದುಡ್ಡು ಕೊಟ್ಬಿಟ್ರೆ ನಾನು ಬೇಕಾದರೆ ಬರ್ಕೊಡ್ತೀನಿ. ಇಲ್ಲ ಅಂತಂದರೆ ನಾನಂತೂ ಬರ್ಕೊಡೋಕ್ಕಿಲ್ಲ. ಈಗಲೇ ಹೇಳಿದ್ದೀನಿ. ಮೊದಲೇ ನನ್ನ ಗಂಡಂಗೆಲ್ಲ ಹೇಳ್ಬಿಟ್ಟಿವ್ನಿ. ಹಿಂಗೇನೋ ನೀನು ಹತ್ಕೊಂಡು ಕೇಳ್ಕೊತಾ ಇದೆಯಾ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡಿವ್ನಿ ಬರ್ಕೊಡಕ್ಕೆ. ಹೊಲನ 65,000 ಕೊಟ್ಬಿಟ್ಟು ನೀನು ಹೊಲ ಏನೋ ನೀನು ಬರ್ಸ್ಕೊಂಡು ಹೊಂಟೋಗ್ಬಿಡು. ನಾನೇನು ಕೇಳೋಕ್ಕಿಲ್ಲ. ಆದರೆ 1 ತಿಂಗಳು 1.5 ತಿಂಗಳು ಹಬ್ಬ ಅಂದರೆ 2 ತಿಂಗಳು ಒಳಗಡೆ ಎಲ್ಲ ಕ್ಲಿಯರ್ ಮಾಡ್ಬೇಕಣವ ನನಗೆ. ಯಾಕಂದರೆ ನಮಗೂ ಕಮಿಟ್ಮೆಂಟ್ಸು ಅನ್ನೋ ಶಾನೆ ಐತೆ. ಸರಿ ಕಣಕ್ಕ, ಖಂಡಿತವಾಗ್ಲೂ ನಾನು ಇನ್ನೊಂದು ತಿಂಗಳು 2 ತಿಂಗಳಿಗೆ ಕ್ಲಿಯರ್ ಮಾಡ್ಕೊಡ್ತೀನಿ ಕಣಕ್ಕ. 1 ತಿಂಗಳಿಗೆ ಮಾಡ್ಬಿಡ್ತೀನಿ. ಯಾವುದೋ ದುಡ್ಡು ಬರ್ಬೇಕು ಕಣಕ್ಕ. ಬಂದಿದ್ದ ತಕ್ಷಣ ಏನಿಯಾ ನಿನಗೇನಿಯಾ ಕೊಟ್ಬಿಡ್ತೀನಿ. ನಮ್ಮ ಹೊಲ ಒಂದು ಬರ್ಕೊಟ್ಬಿಡಕ್ಕ. ಅಲ್ಲೇನಿಯಾ ಮನೆ ಕಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಮನೆ ಬೇರೆ ಕಟ್ಟಬೇಕು ಅಂದ್ಕೊಂಡಿದ್ದೀರೋ? ಸರಿ ಅಕ್ಕ. ಇವಾಗೇನಿಯಾ ಪಾಯನೂ ಹಾಕಕ್ಕೆ ಶುರು ಮಾಡ್ಕೊತೀವಿ. ಪಾಯನೂ ಹಾಕ್ತೀವಿ. ನೀನೇನು ಅನ್ಕೋಬೇಡ ಕಣಕ್ಕ. ಹೆಂಗಿದ್ರು ನಾವು ಬಿಡಿಸ್ಕೊಂತೀವಲ್ಲ ನಿಮ್ಮ ಹೊಲವ. ಅದಕ್ಕೇನಿಯಾ ನೀವೇನು ಅನ್ಕೋಬಾರ್ದು. ಪಾಯನ ಮತ್ತೆ ಗೊತ್ತಿಲ್ವಲ್ಲ, ಪಾಯ ಹಾಕೋಣ ಅಂತ ಒದ್ದಾಡ್ತೈತೆ. ಅದಕ್ಕೆ
ಸರಿ ಸರಿ, ಅದು ಏನನ ಮಾಡಿ ನನ್ನ ಹೆಸ್ರುನಾಗಂತೂ ಹೋಯ್ತಲ್ಲ, ನೀವು ದುಡ್ಡು ಕೊಟ್ಮೇಲೆ ನಾನಂತೂ ನಿಂಗೆ ಕೊಟ್ಬಿಡ್ತೀನಿ. ಸರಿ ಕಣಕ್ಕ, ಆಯಿತು. ನಿಮ್ಮ ಉಪಕಾರವ ಎಂದೂ ಮರೆಯೋಕ್ಕಿಲ್ಲ ನಾನು. ಸರಿ ಸರಿ ಅಮ್ಮ. ಹೆಂಗೆ ಅಂತೂ ಇಂತೂ ನನ್ನ ಪ್ರಾಬ್ಲಮ್ಮೇ ಸಾಲ ಹೋಗ್ಬಿಡ್ತು ಎಲ್ಲನೂ. ಆಯಮ್ಮ 1.5 ಲಕ್ಷ ಕೊಟ್ಟಿದ ತಕ್ಷಣ ಈ ಅಮ್ಮಂಗೆ ಒಂದು 65,000 ಕೊಟ್ಬಿಟ್ಟು ನಮ್ಮ ಹೊಲ ನಾವು ಬರ್ಸ್ಕೊಬಿಡನಿ. ಆಮೇಲೆ ಅತ್ತೆಗೆ ಹೆಂಗೋ ಸ್ವಲ್ಪ ದುಡ್ಡು ತೋರಿಸ್ಬಿಟ್ಟು ಹಂಗೆ 3 ಲಕ್ಷ ರೂಪಾಯಿ ಬಂದೈತಲ್ಲ ಇವಾಗ, ಅದ್ರಾಗ ಜಾಮ್ ಜುಮನಂಗೆ ಮನೆ ಕಟ್ಕೊಂಬಿಟ್ಟು ಆರಾಮಾಗಿ ನಿಮ್ದೇ ಇದ್ಬಿಡ. ನಡಿಯಮ್ಮ. ಹ್ಞೂ ಮಗಳೇ, ನಿನ್ನ ಅದೃಷ್ಟದಗಳಿಗೆ ಬಂದೇ ಬಿಡ್ತು. ನಡಿ ನಡಿ. ಲೇ, ಈ ಪೊದ್ದಿ ಮಂತಕ್ಕೆ ಯಾಕೆ ಕರ್ಕ ಬಂದೆ ನೀನನ್ನ? ಅತ್ತೆ, ಒಂದು ಕಿತ ನೋಡ್ಕೊಳ್ಳಿ ಮನೆಯ. ಈ ಮನೆಗಿನ್ನ ಡಬ್ಬಲ್ ತ್ರಿಬ್ಬಲ್ ಸಂದಾಕಿರ್ಬೇಕು, ಹಂಗೆ ಕಟ್ಬೇಕು ಮನೆಯ. ನೋಡಿ ಇವಳ ಮನೆ ಇನ್ನೇನೈತೆ, ಒಳ್ಳೆ ಹೆಂಚಿನ ಮನೆ ಇದ್ದಂಗೆ ಐತೆ, ಏನೂ ಇಲ್ಲ. ನಾವು ಇದಕ್ಕಿನ್ನು ಸಂದಕ್ಕೆ ನೆನೆಯ ಕಟ್ಬೇಕು ಮನೆನ ಅತ್ತೆ. ಅದಕ್ಕೆ ನೆನೆಯ ಒಂದು ಕಿತ ನೋಡ್ರಿ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದಿದ್ದು. ಅವಳು ಇರಲಿಲ್ಲ, ಅವಳು ಇವೆಲ್ಲ ಇನ್ವಿಟೇಷನ್ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟವಳಿ. ಅದಕ್ಕೆ ನೆನೆಯ ಕರ್ಕೊಂಬಿಟ್ಟು ಬಂದಿದ್ದು. ಅತ್ತೆ ನೋಡಿ ಹೆಂಗೈತೆ ಈ ಮನೆಗೆ ನೇನು ಶಾಣೆ ಖರ್ಚಾಗಿಲ್ಲ, ಆದರೆ ನಾವು ಇವಳಿಗಿನ್ನ ಸಂದ ಕಟ್ಬೇಕತ್ತೆ ಮನೆನ. ಇದು ಯಾವ ಸೀಮೆ ಮನೆ ಬಾರೆ. ಓ ಈ ಅಮ್ಮ ಇಲ್ಲಿ ಕಟ್ಕೊಂಡವಳೆ. ನಡಿ ಹೊಲ್ದತ್ರ ಹೋಗ್ಬಿಟ್ಟು ಪಾಯ್ಕೆಲ್ಲನೂ ರೆಡಿ ಮಾಡ್ತಾನೆ. ಆಗ್ಲೇ ಕೂಲರ್ಗೆಲ್ಲ ಹೇಳಿದೀನಿ, ಇದಕ್ಕಿನ್ನು ದೊಡ್ಡದಾಗೆ ನೀ ಪಾಯ ಹಾಕ್ಸ್ಬಿಟ್ಟು ದೊಡ್ಡದಾಗೆ ನೀ ಮನೆ ಕಟ್ಸೋದು. ನೋಡಿ ಜಮೀನಾಗೆ ನೀ ಕಟ್ಟಿಸ್ಕೊಂಡು ಅಲ್ಲೇ ವ್ಯವಸಾಯ ನೋಡ್ಕೊಂಡು ಇರ್ಬೋದು. ಇಲ್ಲಿ ಯಾರಿರ್ತಾರೆ? ಇವಳು ನೋಡು ಹೆಂಗನವೇ, ಇವಳು ಹೊಲದ ಪಕ್ಕನೇ ನೀ ಕಟ್ಕೊಬಿಟ್ಟವಳೆ. ಏನು ಮಾಮೂಲಿ ಸಿಂಪಲ್ ಆಗಿ ನೀ ಕಟ್ಕೊಂಡ್ರದ್ ಬಾ. ಅಯ್ಯೋ ಚೀಪ ಕಟ್ಕೊಂಡವಳು ಕಣತ್ತೆ, ಚೀಪ ಕಟ್ಕೊಂಡವಳು ಮನೆಯ. ಅಯ್ಯೋ ಇನ್ನು ಆ ಪಾಟಿ ಐತಪ್ಪ, 2 ರೂಮ್ ಐತೋ ಇಲ್ವೋ ಒಳಗಡೆ. ನಾವಂತೂ ದೊಡ್ಡದಾಗ ಕಟ್ಟಬೇಕು ಅತ್ತೆ. ಊರ್ ಜನ ಎಲ್ಲ ನೋಡ್ಬಿಟ್ಟು ಹೊಟ್ಟೆ ಹೊಟ್ಟೆ ಉರ್ಕೊಂಡು ಸಾಯ್ಬೇಕು ಹಂಗೆ ನೆನೆಯ. ಸಾಯ್ದ ಇನ್ನೇನು ಸಾಯ್ತಾರ ಬಾ. ನಾನು ಆಗಲೇನೆಯ ಮನೆ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ದುಡ್ಡಿದ್ರೆ ಕೈಯಾಗಿದ್ರೆ ಖರ್ಚಾಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಬಂದಿತ್ತಲ್ಲ 3 ಲಕ್ಷ ರೂಪಾಯಿ ದುಡ್ಡು ಆ ಬೇಲ್ದಾರು ಕೊಟ್ಬಿಟ್ಟಿವ್ನಿ. ಆಯಪ್ಪನೇನಿಯ ಈಗ ಎಲ್ಲನೂ ಒಪ್ಪಂತ ತಗೊಂಡವನಿ. ನೀನು ಕೊಟ್ಟಕ್ಕೆ ಶುರು ಮಾಡ್ತಾನೆ, ಇನ್ನು ಉಳಿದಿರೋ ದುಡ್ಡು ಹೊಂದಿಸ್ಕೋಬೇಕು ಅಷ್ಟೇನೇನಿಯ. ಹೌದಾತೆ ಕೊಟ್ಬಿಟ್ರಾ? ಪರವಾಗಿಲ್ಲ ಬಿಡಿ, ಇನ್ನೊಂದು ಸ್ವಲ್ಪ ದುಡ್ಡ ಹೆಂಗೋ ಅಡ್ಜಸ್ಟ್ ಮಾಡ್ತೀನಿ ನಾನು. ಹಾಗೆ ನಿಮ್ಮ ಮಗಂಗೂ ಒಂದು ಮಾತು ಹೇಳ್ಬೇಕಿತ್ತು. ನನ್ನ ಗಂಡದು ಎಲ್ಲೋ ಐತಾನೋ ಎಲ್ಲಿ ಬೋತಾನೋ ನನಗಂತೂ ಒಂಚೂರು ಗೊತ್ತಾಯ್ತಿಲ್ಲ. ಗೊತ್ತಾಗಂಗಿದ್ರೆ ಏನೋ ಹೇಳ್ಬೋದಿತ್ತು. ಅದೇನೋ ಕೆಲಸ ಅಂತ ಹೋಯ್ತಾನೆ ಇರ್ತಾರೆ. ಈ ಕಿತ ಬಂದ್ಮೇಲೆ ಅವ್ರಿಗೂ ಒಂದು ಮಾತು ಹೇಳೋಣ, ಹಿಂಗೆ ಮನೆ ಕಟ್ತಾ ಇದೀವಿ, ಒಂಚೂರು ದುಡ್ಡು ಬೇಕಪ್ಪ ಅಂತ ಹೇಳ್ಬಿಟ್ಟು. ಬಾ ಆ ಪಾಯಕತ್ತಕ್ಕೆ ಏನೋ ಬತ್ತಾನೆ ಅಂತ ಅನ್ನಿಸ್ತದೆ. ಕೂಲರ್ಗಿರ ಎಲ್ಲ ಬಂದ್ಬಿಟ್ಟವ್ರೆ. ಹೇಳಿವ್ನಿ ನಡಿರಿ, ಇಲ್ಲಿ ನಿಂತ್ಕೊಂಡು ಎಷ್ಟು ನೋಡಿದ್ರು ಅಷ್ಟೇನೇನಿಯಾ. ನಡಿರಿ ಹೊಲ್ತಕ್ಕೆ ಹೋಗ್ಬಿಟ್ಟು ಪಾಯಕತ್ತಕ್ಕೆ ಎಲ್ಲ ಪೂಜೆ ಗೀಜೆ ಮಾಡ್ಬಿಟ್ಟು ಎಲ್ಲ ಶುರು ಮಾಡೋಣ. ನಡಿರಿ ಅಕ್ಕ, ಪಾಯಕ್ಕೆಲ್ಲನೂ ರೆಡಿ ಆಗೋಗ್ಬಿಟ್ಟೈತೆ. ಇನ್ನು ಗುದ್ಲಿ ಪೂಜೆ ಒಂದು ಮಾಡ್ಬಿಟ್ರೆ ಎಲ್ಲನೂ ಮುಗ್ದೋಯ್ತದೆ. ನನಗೇನೋ ಇವತ್ತೇನೋ ದಿನ ಸಂದಕ್ಕಿಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೇನಿಯಾ ಇವತ್ತು ಬಿಟ್ಬಿಟ್ಟು ನಾಳೆ ಮಾಡೋದು ಎಷ್ಟೋ ವಾಸಿ ಅಂತ ಅನ್ನಿಸ್ತದೆ. ಹಂಗಂತೀಯೇ? ಏನೋ ನೀವು ಯಾವಾಗೂ ಮನೆಗಳು ಕೊಟ್ಟೋರು, ನಿಮ್ಗೆ ಗೊತ್ತಿರ್ತದೆ ವಿಷಯ, ನಮ್ಗೇನು ಗೊತ್ತಿರ್ತದೆ. ಸರಿ ತಕ್ಕ, ಹಂಗೆ ಆಗಲಿ. ಮತ್ತೆ ಎಲ್ಲ ರೆಡಿ ಆಗೈತಿ ಅಂದಮೇಲೆ ನೋಡಪ್ಪ 3 ಲಕ್ಷ ರೂಪಾಯಿ ಕೊಟ್ಬಿಟ್ಟಿವ್ನಿ. ಮೋಸ ಗೀಸ ಎಲ್ಲ ಮಾಡೋಕ್ಕಿಲ್ಲ. ಈಗಲೇ ಹೇಳಿದ್ದೀನಿ, ನಾನಂತೂ ದುಡ್ಡಿಂದು ಜವಾಬ್ದಾರಿ ಎಲ್ಲ ನಂದು. ನೀನು ಮೋಸ ಗೀಸ ಮಾಡಿದಂಗೆ ಮನೆ ಸಂದ ಕಟ್ಕೊಡ್ಬೇಕು. ಈಗಲೇ ಹೇಳಿದ್ದೀನಿ ಅಕ್ಕ. ಇಲ್ಲಿ ಗಂಟೆ ನಾವು ಎಷ್ಟು ಮನೆ ಕಟ್ಟಿದೀವಿ ನಾವು? ಹೇಳು ನೀನೇನಿಯಾ, ಎಷ್ಟು ಮನೆ ಕಟ್ಟಿದೀವಿ ಅಂತ ಹೇಳ್ಬಿಟ್ಟು ಅಂತದ್ರಾಗ ನಾನು ಮೋಸನ ಮಾಡ್ತೀನಿ ಹೇಳಿ. ನೀವು ಬೇಕಾದ್ರೆ ನಮ್ಮ ಮೇಲೆ ನಂಬಿಕೆ ಇಲ್ಲಾರೆ 3 ಲಕ್ಷ ರೂಪಾಯಿ ವಾಪಸ್ ಕೊಟ್ಬಿಡ್ತೀನಿ. ಅಯ್ಯಯ್ಯ ಹಂಗಲ್ಲ ಕಣಪ್ಪ, ಏನೋ ಹೇಳ್ಬೇಕು ಅಂತ ಅನ್ನಿಸ್ತು, ಹೇಳ್ದೆ ಅಷ್ಟೇ ನೆನೆಯ. ಸರಿ ಕಣಕ್ಕ, ಇವತ್ತೇನು ಹೇಳ್ಕೊಳಂಗಿಲ್ಲ. ದಿನ ಏನು ಸಂದಕ್ಕಿಲ್ಲ. ನಾಳೆ ನೀ ಪೂಜೆಗೆ ಎಲ್ಲನೂ ರೆಡಿ ಮಾಡ್ಕೊಂಡು ಬಂದ್ಬಿಡಿ, ಸರಿನಾ? ಹೆಂಗಿದ್ರು ಹೊಲ್ದಾಗಲ್ವಾ, ಹೆಂಗ್ ಬೇಕೋ ಹಂಗೆ ಏನು ಅಕ್ಕಪಕ್ಕ ಸೈಟ್ ನೋಡ್ಕೊಂಡು ಮನೆ ಕಟ್ಟಬೇಕು ಅಂತ ಏನಿಲ್ವಲ್ಲ. ದೊಡ್ಡದಾಗೇನಿ ಹಾಕಿಸ್ಕೊಡ್ತೀನಿ ಪಾಯವ. ನೀವು ಹೇಳ್ದಂಗೆನೆಯ ಎಲ್ಲನೂ ಇರ್ತದೆ ಮನೆಗೆ. ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ಮನೆ ಆದ್ಮೇಲೆ ಹೇಳಿ ಹೆಂಗೆ ಕಟ್ಟಿದ್ದೀನಿ ಮನೆನ ಅಂತ ಹೇಳ್ಬಿಟ್ಟು. ಏನೋ ಕಣಣ್ಣು, ನಿಮ್ಮನ್ನೇ ನಂಬ್ಕೊಂಡಿದೀವಿ. ನೀವೇನೇನಿಯ ಏನೋ ಸಂದಕ್ಕೆ ಕಟ್ಕೊಡ್ಬೇಕು. ಹಂಗಾರೆ ನಾಳೆಕೇನಿಯ ಪೂಜೆಗೆಲ್ಲ ಹೊಂದಿಸ್ಕೊಂಡು ಬಂದ್ಬಿಡ್ತೀವಿ. ಪಾಯಸ್ ಪೂಜೆ ಮಾಡ್ಬಿಡೋಣ ಬಿಡಿ. ಸರಿ ಕಣಕ್ಕ, ಆಯ್ತು. ಮತ್ತು ನಾಳೆನೇನಿಯ ಬರ್ತೀನಿ ನಾನು. ಲೋ ಮಗ, ಅದೆಲ್ಲ ಹಾಳಾಗೋಯ್ತೀಯ ಯಾವಾಗೂನುವೆ. ಅದೇನು ಕೆಲಸ ವ್ಯಾಪಾರ ಅಂತ ಹೋಯ್ತೀಯ ಕಣ ನೀನು. ಹುಣ್ಸೆನ್ ವ್ಯಾಪಾರ ಮಾಡ್ತೀನಿ, ಆ ವ್ಯಾಪಾರ ಈ ವ್ಯಾಪಾರ ಅಂತ ಹೇಳ್ಬಿಟ್ಟು ಬೆಲ್ಲದ ವ್ಯಾಪಾರ ಮಾಡ್ತೀನಿ ಅಂತ. ಅಲ್ಲ ಕಣ, ಮನೆಗಿನಿ ಅಂತ ಹೊಸಿ ನೋಡ್ಕೋಬೇಕು ತಾನೇ ಅಮ್ಮ. ನಾನಂತೂ ವ್ಯಾಪಾರದಾಗ ಬ್ಯುಸಿ ಆಗೋಗ್ಬಿಟ್ಟಿವ್ನಿ. ಈ ಮನೆಗಿನೇದು ಎಲ್ಲನೂ ಏನು ಬೇಕೋ ಹೆಂಗೆ ಬೇಕೋ ನೀವೇ ಕಟ್ಟಿಸ್ಕೊಳ್ಳಿ. ನಾನೇನು ಇರ್ಬೇಕಾ ಇಲ್ಲಿ? ಏನ್ರಿ ಅಂದಿದ್ದು? ಅಲ್ಲ, ನಾವೇನು ಇರ್ಬೇಕಾ? ಹೆಣ್ಮಕ್ಳು ನೀವು ಶಾನೆ ಮನೆಗಿರೋದು. ಹೆಂಗ್ ಬೇಕೋ ಹಂಗೆ ಕಟ್ಟಿಸ್ಕೊಳ್ಳಿ, ತೊಂದರೆ ಇಲ್ಲ. ಹಂಗಲ್ಲ ಕಣ್ಮಗ, ಒಂಚೂರು ದುಡ್ಡು ಹೊಂದಿಸ್ಬೇಕಿತ್ತು ಕಣ್ಮಗ. ಒಂಚೂರು ದುಡ್ಡು ಬೇಕಾಗಿತ್ತು ಮನೆಗೆ. ಒಂಚೂರು ದುಡ್ಡು ಹೊಂದಿಸ್ಬೇಕಿತ್ತು. ಅಮ್ಮೋ, ನಾನು ಎಲ್ಲಿಂದ ತಂದ್ಕೊಡ್ಲಿ ಕಣಮ್ಮ ದುಡ್ಡ? ಎಲ್ಲಿಂದ ತಂದ್ಕೊಡ್ಲಿ? ಅಲ್ಲ, ಈಗ ಕಷ್ಟ ಆಯ್ತದೆ ವ್ಯಾಪಾರ ಅದು ಇದು. ಈ ಪಾಟಿ ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ತಿದ್ಯಾ ಕಣ. ಒಂಚೂರು ದುಡ್ಡು ಹೆಂಗೋ 3 ಲಕ್ಷ ರೂಪಾಯಿ ಅಡ್ಜಸ್ಟ್ ಆಗೈತೆ. ನೀನು ಎಂಡ್ರೂ 1 ಲಕ್ಷ ರೂಪಾಯಿ ತನಕ ಹೊಂದಿಸ್ತೀನಿ ಅಂತ ಹೇಳೋಳೆ. ಹೆಂಗೋ ನೀನು ಒಂಚೂರು ಕೊಟ್ಬಿಟ್ರೆ ಹಂಗೋ ಹಿಂಗೋ ಅತ್ಲಾಗೆ ಮನೆ ರೆಡಿ ಮಾಡ್ಬಿಡ್ತೀವಿ. ಹೆಂಗಿದ್ರು ಇವಾಗ ಇವಳು ಬೇರೆ ಮೋಸ ಮಾಡಿದ್ದೀನಿ. ಇವಾಗ ಅವಳು ಏನು ಕಮ್ಮಿ ಇಲ್ಲ ಮಾಡೋಳೆ ಬಿಡು. ಹೆಂಗಿದ್ರು ನಾನು ಚಿಕ್ಕ ಹೆಂಡತಿ ತಗೋಗ್ಬಿಟ್ಟು 1 ಲಕ್ಷ ರೂಪಾಯಿ ಇಸ್ಕೊಂಡ್ಬಿಟ್ಟು 10 ಲಕ್ಷ ಕೊಟ್ಬಿಟ್ರೆ ಇವ್ರಿಗೆ ಹೆಂಗೋ ಮನೇನು ಕಟ್ಕೊಂಡು ನಿಮ್ದೇಗಿರ್ತಾರೆ. ಈ ಮನೆ ಕಟ್ಟಿದ್ದೆಲ್ಲ ಆದಮೇಲೆ ಈ ಆಸ್ತಿ ಎಲ್ಲ ಬೇಕಾದರೆ ನನ್ನ ಹೆಂಡ್ರ ಹೆಸ್ರಿಗೋ ಯಾರಿಗಾನ ಬರ್ಕೊಟ್ಬಿಟ್ಟು ನೀನು ಸಂಸಾರ ಮಾಡ್ಕೊಂಡಿರಮ್ಮ ಅಂತ ಹೇಳ್ಬಿಟ್ಟು ಸುಮ್ಮನೆ ನಾನು ಚಿಕ್ಕ ಹೆಂಡತಿ ಜೊತೆ ಹೊಂಟೋಗ್ಬಿಡ್ತೀನಿ. ಈಗ ಪಾಪ ಮನೆ ಕಟ್ಟೋಕ್ಕೆ ನಾನು ಮೋಸ ಮಾಡೋಕ್ಕಾಗಿಲ್ಲ. ಮನೆ ದೊಡ್ಡ ಮಗ. ಸರಿ ಬಿಡು, ಇನ್ನೇನು 1 ಲಕ್ಷ ರೂಪಾಯಿ ಹೆಂಗೋ ನನ್ನ ಹೆಂಡ್ರ ಹತ್ರ ನೀನು ಇಸ್ಕೊಬಂದು ಕೊಟ್ಬಿಟ್ಟು ಇವ್ರಿಗೆ ಹೆಂಗೋ ಸರು ಮಾಡಿದ್ರೆ ಆಯ್ತತ್ತ. ಸರಿ ಹೇಳಮ್ಮ, ಆಯ್ತು. ವ್ಯಾಪಾರದ ದುಡ್ಡು ಅದು ಇದು ಏನೋ ಒಂಚೂರು ಇರೋದು ಮಿಕ್ಕಿ ನಾನು 1 ಲಕ್ಷ ತನಕ ಅಡ್ಜಸ್ಟ್ ಮಾಡ್ಕೊಡ್ತೀನಿ. ಏನು ಚಿಂತೆ ಮಾಡಬೇಡಿ, ಮನೆ ಶುರು ಮಾಡ್ಕೊಳ್ಳಿ. ಅಯ್ಯೋ ರೀ ಅಪ್ಪ, ಸದ್ಯ ನನಗಂತೂ ಭಾಳ ಖುಷಿ ಆತೈತೆ. ಹೆಂಗೋ ಖುಷಿಯಾಗಿರು ಸಾಕು. ಸರಿ ಕಣಮ್ಮ, ಆಯ್ತು. ವ್ಯಾಪಾರ ಮಾಡೋಕೆ ಹೋಯ್ತೀನಿ ನಾನು. ಏನು ಮಗ ಯಾವಾಗ ವ್ಯಾಪಾರ ಅನ್ಕೊಂಡು? ಇಲ್ಲಾಂದ್ರೆ ಮನೆ ಕಟ್ಟಕ್ಕೆ 1 ಲಕ್ಷ ರೂಪಾಯಿ ದುಡ್ಡು ಹಂಗೆ ಬಂದ್ಬಿಡ್ತದ? ಇದು ಒಳ್ಳೆ ಸೊರ ಐತಲ್ಲ, ಸುಮ್ಮನಿರು.
ಒಯ್ತೀನಿ ನಾನು. ಬಿಡತ್ತೆ ಹೋಗ್ಲಿ, 1,00,000 ರೂಪಾಯಿ ದುಡ್ಡು ಕೊಡ್ತೀನಿ ಅಂತಂದಮೇಲೆ ಎಲ್ಲನ ಹೋಗ್ಲಿ ಬಿಡಿ, ನಮ್ಗೆ ಯಾಕೆ? ಅದು ಸರಿ ನೆನೆಯ. ಸರಿ ಸರಿ ಹೋಗಪ್ಪ, ಅದೇನೋ ವ್ಯಾಪಾರ ಮಾಡ್ಕೊ ಹೋಗು. ಇವ್ರಿಗೆ ದುಡ್ಡೊಂದು ಕೊಟ್ಬಿಟ್ರೆ ಸಾಕು, ಗಂಡ ಹಾಳಾಗಿ ನೆಗದ್ ಬಿದ್ದು ನೆಳ್ಳಿ ಕೈಯಾಗಿ ಎಲ್ಲನ ಹೋದ್ರು ಪರವಾಗಿಲ್ಲ. ಅತ್ತೆ, ಆ ಪೊದ್ದಿ ಬಾಯ್ ಬಡ್ಕೋಬೇಕು, ಹಂಗ್ ಕಟ್ ತೋರಿಸ್ತೀನಿ ನೋಡಿ ಮನೆಯ. ಹ್ಞೂ ಮತ್ತೆ ತೋರಿಸ್ಲೇಬೇಕು.